ಹಾಯ್ ಹಲೋ, ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲ್ಲಿ ನಾಳೆಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಗೆ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಫ್ಟಿ ಫಿಫ್ಟಿನಲ್ಲಿ ನೋಡೋದಾದರೆ ಇವತ್ತಿನ ಹೈ ಅರೌಂಡ್ 23,786 ಆಗಿತ್ತು ಹಾಗೂ ಇವತ್ತಿನ ಲೋ 23,675 ಲೆವೆಲ್ ಆಗಿತ್ತು. ಸೊ ನಾಳೆ ಏನಾದರೂ ಇದೇ ಲೆವೆಲ್ ಬಿಟ್ವೀನ್ 23,783 ಹಾಗೂ 23,675 ಲೆವೆಲೆಲ್ಲ ಇದ್ದರೆ ಯಾವುದು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಅದೇ ಈ ಲೆವೆಲ್ಗಿಂತ ಮೇಲ್ಗಡೆ ಅಂದರೆ 23,786 ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ 15 ಮಿನಿಟ್ಸು. ಸೊ ಫಸ್ಟ್ ಟಾರ್ಗೆಟ್ ನಿಮಗೆ 23,939 ಹಾಗೂ ಸೆಕೆಂಡ್ ಟಾರ್ಗೆಟ್ 24,051 ಇರುತ್ತೆ ಹಾಗೂ ಲಾಸ್ಟ್ ಆ್ಯಂಡ್ ಫೈನಲ್ ಟಾರ್ಗೆಟ್ 24,195 ಇರುತ್ತೆ. ಸೊ ನೀವು ಆಗ 23,750 ಅಥವಾ 23,800 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಇವತ್ತಿನ ಲೋ 23,675 ಲೆವೆಲ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ಬಿಯರ್ ಕ್ಯಾಂಡಲ್ ಅಂದರೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 23,570 ಹಾಗೂ ಸೆಕೆಂಡ್ ಟಾರ್ಗೆಟ್ 23,467 ಇರುತ್ತೆ. ಸೊ ನೀವು ಆಗ 23,650 ಅಥವಾ 23,700 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟು ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಇವತ್ತಿನ ಲೋ ಅರೌಂಡ್ 50,035 ಹೋಗಿತ್ತು ಹಾಗೂ ಇವತ್ತಿನ ಹೈ 50,384 ಆಗಿತ್ತು. ಸೊ ನಾಳೆ ಏನಾದರೂ ಬಿಟ್ವೀನ್ 50,032 ಹಾಗೂ 50,380 ಲೆವೆಲ್ ಇದೇ ಲೆವೆಲ್ ಒಳಗಡೆ ಇದ್ದರೆ ಏನೇ ಟ್ರೇಡ್ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಈ ಲೆವೆಲ್ 50,388 ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಬುಲ್ ಕ್ಯಾಂಡಲ್ ಫಾರ್ಮ್ ಆಗಿ ಹಂಗಿದೆ 15 ಮಿನಿಟ್ಸ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 50,759, ಸೆಕೆಂಡ್ ಟಾರ್ಗೆಟ್ 51,018 ಹಾಗೂ ಥರ್ಡ್ ಟಾರ್ಗೆಟ್ 51,228 ಇರುತ್ತೆ. ಸೊ ನೀವು ನಿಮ್ಮ ಕಂಫರ್ಟಬಿಲಿಟಿ ಮೇಲೆ ನಿಮ್ಮ ಟಾರ್ಗೆಟ್ಸ್ ಬುಕ್ ಮಾಡ್ತಾ ಹೋಗ್ಬೋದು. ಸೊ ನೀವು ಸಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡೋ ಹಾಗಿದ್ದರೆ ಸೊ ನೀವು 50,400 ಸಿನಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸೊ ಈ ಸಪೋರ್ಟ್ ಝೋನ್ ಇದೆಯಲ್ಲ ಅರೌಂಡ್ 50,035 ಲೆವೆಲ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 49,791 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 49,690 ಇರುತ್ತೆ. ಸೊ ಬಿಟ್ವೀನ್ 49,680 694 ಹಾಗೂ 49,570 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇರುತ್ತೆ. ಸೊ ಈ ಲೆವೆಲ್ ಟಚ್ ಆಗಿ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫೈನಲ್ ಟಾರ್ಗೆಟ್ 49,686ವರೆಗೂ ಇಟ್ಕೋಬೋದು. ಸೊ ಅದೇ ಏನಾದರೂ 49,570 ಲೆವೆಲ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 49,400ವರೆಗೂ ಇಟ್ಕೋಬೋದು. ಸೊ ನೀವೇನಾದ್ರು ಪಿನಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡೋಗಿದ್ದರೆ ನೀವು 50,000 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಆಪ್ಷನ್ಸಲ್ಲಿ ಸ್ಟಾಕ್ಸ್ ನೋಡೋದಾದರೆ ಮೊದಲನೇದಾಗಿ ICICI ಬ್ಯಾಂಕ್. ಸೊ ICICI ಬ್ಯಾಂಕಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 1,286 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 1,291 ಇರುತ್ತೆ. ಸೊ ನೀವು ಆಗ 1,280 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ 1,274 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 1,261 ಇರುತ್ತೆ. ಸೊ ನೀವು ಆಗ 1,280 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟು ಇನ್ಫೋಸಿಸಲ್ಲಿ ನೋಡೋದಾದರೆ ಅರೌಂಡ್ 1,963 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 1,982 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 2,000 ಇರುತ್ತೆ. ಸೊ ನೀವು ಆಗ 1,960 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅರೌಂಡ್ 1,923 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಮಾಡಿ ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 1,892 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1,881 ಇರುತ್ತೆ. ಸೊ ನೀವು ಆಗ 1,920 ಪಿನಲ್ಲಿ
ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ ನೋಡಿದ್ದೀರ ಅಂದರೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ ಅರೌಂಡ್ 3096 ಲೆವೆಲಲ್ಲಿ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 3076 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 3058 ಇರುತ್ತೆ. ಸೊ ಅದೇ ರೀತಿ 3137 ಲೆವೆಲ್ ಹತ್ರ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರುತ್ತೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 3182 ಇರುತ್ತೆ. ಸೊ ನೀವು ಆಗ 3150 ಅಥವಾ 3100 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕು ಹಿಂಡಾಲ್ಕೋ. ಸೊ ಹಿಂಡಾಲ್ಕೋದಲ್ಲಿ ನೋಡಿದ್ದೀರ ಅಂದರೆ ಅರೌಂಡ್ 587 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 592, ಸೆಕೆಂಡ್ ಟಾರ್ಗೆಟ್ 597 ಇರುತ್ತೆ. ಸೊ ನೀವು ಆಗ 590 ಅಥವಾ 580 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ 580 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇರುತ್ತೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 576 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 571 ಇರುತ್ತೆ. ಸೊ ನೀವು ಆಗ 580 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ನೆಸ್ಲೆ ಇಂಡಿಯಾ. ಸೊ ನೆಸ್ಲೆ ಇಂಡಿಯಾದಲ್ಲಿ ನೋಡಿದ್ದೀರಾ ಅಂದರೆ ಇಲ್ಲಿ ಅರೌಂಡ್ 2208 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ. ಈಗ ಬ್ರೇಕ್ ಆಗಿ ರೀಟೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 2213 ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 2226 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 2243 ಇರುತ್ತೆ. ಸೊ ನೀವು ಆಗ 2200 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಅರೌಂಡ್ 2198 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 2177 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 2165 ಇರುತ್ತೆ. ಸೊ ನೀವು ಆಗ 2200 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.